ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ನಿನ್ನೆನೇ ಗೌರಿ ಗಣೇಶ ಹಬ್ಬ ಆಗಿದೆ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಾನು ಪುಳಿಯೋಗರೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವತ್ತು ಬಂದು ಸಂಡೇ, ನಾನು ಮನೆಯಲ್ಲೇ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬಂದು ಪುಳಿಯೋಗರೆಗೂ ನಾನು ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ. ಪುಡಿನ ಮತ್ತೆ ತೋರಿಸ್ತೀನಿ ಏನಾದರೂ. ನೋಡಿ ಫ್ರೆಂಡ್ಸ್, ಪುಳಿಯೋಗರೆ ಎಣ್ಣೆ ಕಾಯಕ್ಕಿಟ್ಟೆ. ಸ್ವಲ್ಪ ಅದು ಸ್ಟವ್ಗಿದೆ, ಅದನ್ನು ಒರೆಸೋಣ ಬನ್ನಿ. ನನ್ನ ಮಗಳು ಸ್ಟವ್ ತುಂಬ ವಿಭೂತಿ ತರಿಸ್ಬಿಟ್ಟಳು ನೆನ್ನೆ. ನೋಡಿ, ಇನ್ನೂ ವಿಭೂತಿ ಹೋಗೇ ಇಲ್ಲ. ನಾನು ಬಂದು ಫ್ರೆಂಡ್ಸ್ ಇವತ್ತು ಅದೇ ಕೆಂಪಕ್ಕಿ ಬರುತ್ತಲ್ಲ, ಅದೇ ರೈಸ್ ಮಾಡಿದ್ದೀನಿ. ನೋಡಿ, ಹಾಲು ಕಾಯಿಸಿಟ್ಟಿದ್ದೀನಿ, ಕೋಸಂಬರಿ ಮಾಡಿದ್ದೀನಿ. ಕೋಸಂಬರಿ ಒಂದು ಸೌತೆಕಾಯಿ, ಕ್ಯಾರೆಟು, ಹೆಸ್ರುಬೇಳೆ, ಕಡಲೆಬೇಳೆ, ಕಡುಬಿಗೆ ನೆನೆ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಕೊತ್ತಂಬರಿ, ಇವತ್ತು ಕಡಲೆ ಹಾಕಲಿಲ್ಲ. ಆಮೇಲೆ ನೋಡಿ, ಇನ್ನೂ ಒಪ್ಪಟ್ಟು ಸಾಂಬಾರಿದೆ. ಆಮೇಲೆ ನೋಡಿ, ನೈಟ್ ಚಪಾತಿ ಮಾಡಿದೆ, ಅದು ಎರಡಿದೆ. ನೋಡಿ ಫ್ರೆಂಡ್ಸ್, ಕಡಲೆಬೇಳೆ, ಹೆಸ್ರುಬೇಳೆ ನೈಟೇ ನೆನೆಸಿ ಇಟ್ಟಿದ್ದೀನಿ. ಇನ್ನೂ ಕಡುಬು ಮಾಡ್ತೀನಿ. ಆದರೆ ದೇವ್ರಿಗೆ ಇವಾಗ ನಾನು ಪುಳಿಯೋಗರೆ, ಮೊಸರನ್ನ, ಕೋಸಂಬರಿ, ತೆಂಗಿನಕಾಯಿ ಹೊಡೆದು ಎಡೆ ಮಾಡ್ತೀನಿ. ಅಂದರೆ ಮಿಕ್ಚರ್ ತಂದೆ, ಅಕ್ಕಿ ಹಿಟ್ಟು ತಂದಿದ್ದೀನಿ. ನಾನು ಇದು ಡಿಪೋವಲ್ಲೇ ಅಕ್ಕಿ ಬಿಡಿಸ್ಕೊತಾ ಇದ್ದೆ. ಈ ಸಲ ಸ್ವಲ್ಪ ಕೆಲಸದ ಬಿಜಿಲಿ ಹೋಗಿಲ್ಲ, ಮತ್ತು ಹಬ್ಬನೂ ಬಂತಲ್ಲ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇದು ಒಂದು ಮೆಣಸಿನ ಪುಡಿ, ಮೊಸರನ್ನಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇಷ್ಟೇ ನಾನು ಹಾಕೋದು. ಮತ್ತು ಬನ್ನಿ, ಪುಳಿಯೋಗರೆ ಪುಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದು ನಾನು ಕೆಲಸ ಮಾಡ್ತೀನಿ. ಅಲ್ಲಿ ಟೆಂಪಲ್ಗೆ ಹೋದಾಗ ಅಲ್ಲಿ ಮಾರ್ತಾಯಿದ್ರು, 250 ರೂಪಾಯಿ 1/4 kg. ನೋಡಿ, ಇದಕ್ಕಿಷ್ಟೇ ಅಷ್ಟು. ಮತ್ತು ನೋಡಿ, ಒಂದೇ ಒಂದು ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಏನೂ ಹಾಕೋಂಗಿಲ್ಲ, ಸಾಲ್ಟು ಅದರಲ್ಲೇ ಇರುತ್ತೆ. ನೋಡಿ, ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ಪಾತ್ರೆ ಏನಿಲ್ಲ, ನಾನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒರೆಸಿ ಏನೇನು ಕೆಲಸ ಮಾಡಿದೆ ತೋರಿಸಿ. ಫ್ರೆಂಡ್ಸ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಚೂರು ಬೆಳ್ಳುಳ್ಳಿ, ಅದು ಬೆಳ್ಳುಳ್ಳಿ ಕಾಣಿಸಲ್ಲ ಅಷ್ಟು ಹಾಕಿದ್ದೀನಿ. ಅದು ಬೆಳ್ಳುಳ್ಳಿ. ಇದು ಬಂದು ಒಂದು ಚೂರು ಮೆಣಸಿನ ಪುಡಿ ಹಾಕಿದ್ರೆ ಒಳ್ಳೆಯದು ಮೊಸರಿಗೆ. ನೋಡಿ, ಮೆಣಸಿನ ಪುಡಿ ನಾನೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಾಲ್ಟ್ ಹಾಕೋಣ ಬನ್ನಿ. ನಮ್ಗೆ ಇವತ್ತು ನಾಷ್ಟಕ್ಕೂ ಇದೇನೆ. ಕಡುಬು ಆಮೇಲೆ ಮಾಡ್ತೀನಿ ಮಧ್ಯಾಹ್ನಕ್ಕೆ. ಇವತ್ತು ಗಣೇಶನ ಬಿಡ್ತೀನಿ ಫ್ರೆಂಡ್ಸ್. ಬನ್ನಿ, ಗಣೇಶನ ತೋರಿಸ್ತೀನಿ. ಇದು ಮಿಕ್ಚರು. ನೋಡಿ ಫ್ರೆಂಡ್ಸ್, ಇನ್ನು ನಾನು ಪೂಜೆ ಮಾಡಿಲ್ಲ ನಮ್ಮ ಗಣೇಶಂದು. ಕಾಯಿ ಇಟ್ಟಿದ್ದೀನಿ ನೋಡಿ, ಯಾಕೆ ನೆನ್ನೆ ಹೊಡೆದಿದ್ದು ಕಾಯಿ ತೆಗೆದುಬಿಟ್ಟೆ, ಮೊನ್ನೆ ಹೊಡೆದಿದ್ದು. ಹೊಸದೊಂದು ದಾಸವಾಳದ ಹೂವು ತಲೆ ಮೇಲೆ ಇಟ್ಟಿದೆ ಫ್ರೆಂಡ್ಸ್, ಬಿದ್ದೋಗಿದೆ. ಗಾಳಿ ಬರ್ತಾಯಿದೆ ಜಾಸ್ತಿ ಗಣೇಶನಿಗೆ ಈ ಕಡೆಯಿಂದ. ಏನೋ ಇವತ್ತು ಬರೀ ಗಾಳಿನೇ ಬರ್ತಾಯಿದೆ. ಗೌರಿ ಗಣೇಶ ಕೂರಿಸ್ದಾಗ ಮಳೆ ಬರಬೇಕಿತ್ತು. ಈ ಸಲ ಹಬ್ಬದಲ್ಲೂ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ದಾಸವಾಳದ ಹೂವು. ನೋಡಿ, ಅದು ಕೂರ್ತಾನೆ ಇಲ್ಲ ಗೌರಮ್ಮನ ಮೇಲೆ. ಒಂದೇ ಒಂದು ಹೆಂಗೋ ಇಟ್ಟಿದೆ ಫ್ರೆಂಡ್ಸ್, ಅದು ಕೂತೇ ಇಲ್ಲ, ಬಿದ್ದೋಗಿದೆ ಗಾಳಿಗೆ. ಇಲ್ಲ ಫ್ರೆಂಡ್ಸ್, ಅದು ಕೂರ್ತಾನೆ ಇಲ್ಲ, ಬಿಡಿ. ಕೆಳಗಡೆಗೆ ಇಟ್ಟಿದ್ದೀನಿ ನೋಡಿ, ಅದು ಕೂರಲ್ಲ. ಗಣೇಶನಿಗೆ ಅಲ್ಲಿ ಕೆಳಗಡೆ ಇಟ್ಟಿದ್ದೀನಿ ನೋಡಿ. ಇನ್ನು ದೇವ್ರಿಗೆ ಎಡೆ ಮಾಡಿಲ್ಲ. ಆ ದೀಪಕ್ಕೆ ಎಣ್ಣೆ ಬಿಡಬೇಕಷ್ಟೆ. ಬತ್ತಿ ಎಲ್ಲ ಇದೆ. ಇದು ಫ್ರೆಂಡ್ಸ್ ಎನಿ ಟೈಮ್ ಉರಿತಾ ಇರುತ್ತೆ ದೀಪ, ಇದು ಆಫ್ ಆಗೋಲ್ಲ. 2 ದೀಪ ಯಾವಾಗೇ ಆಗಲಿ ಗೌರಿ ಗಣೇಶನ ಇಟ್ಟರೆ ಅದ್ರ ಮುಂದೆನೇ ಉರಿಬೇಕು. ನೋಡಿ ಫ್ರೆಂಡ್ಸ್, ಫಿಶ್ಗೆ ಫುಡ್ ಹಾಕಿದ್ಮೇಲೆ ಗೊತ್ತಿಲ್ವಲ್ಲ. ಇವತ್ತು ನಾನು ಫಿಶ್ಗೆ ಫುಡ್ನೇ ಹಾಕಿಲ್ಲ ಫ್ರೆಂಡ್ಸ್, ಹಾಕಬೇಕು. ಫ್ರೆಂಡ್ಸ್ ನೋಡಿ, ಇನ್ನೊಂದು ಫಿಶ್ ಟ್ಯಾಂಕ್ ತಂದೀನಿ, ಚಿಕ್ಕದು, ಕಾಣಿಸ್ತಾ ಇದೆಯಾ? ಇದಕ್ಕೆ 4 ಫಿಶ್ ತಂದಿದ್ದು. ಏನಕ್ಕೆ ತಂದೀನಿ ಅಂದರೆ, ಇವತ್ತು ನನ್ನ ಮಗಳದ್ದು ಹುಟ್ಟಿದಬ್ಬ ಬರ್ತಡೆ, ಅದಕ್ಕೋಸ್ಕರ ಅವಳಿಗೆ ಗಿಫ್ಟಾಗಿ ತಗೊಂಡು ಬಂದಿದ್ದೀನಿ. ಇದೇ ಅವಳಿಗೆ ಈ ವರ್ಷ ಗಿಫ್ಟ್. 4 ಫಿಶ್ ತಂದಿದ್ದೀನಿ. ಗೌರಿ ಹಬ್ಬದ ದಿನವೇ ನನ್ನ ಮಗಳು ಹುಟ್ಟಿದ್ದು. ಫ್ರೆಂಡ್ಸ್ ನೋಡಿ, ಆಚೆಲ್ಲ ಏನೇನು ಮಾಡ್ತೀನಿ. ಇವತ್ತು ಬೇರೆ ರಂಗೋಲಿ ಬಿಟ್ಟಿದ್ದೀನಿ ಬಾಗಿಲಿಗೆ. ಇನ್ನೂ ದೀಪ ಕಚ್ಚಿಲ್ಲ, ಇವಾಗ ಕಚ್ತೀನಿ. ಫುಲ್ ಬಟ್ಟೆ ಎಲ್ಲ ಇತ್ತು. ಬಟ್ಟೆ ಎಲ್ಲ ಬೆಳಗ್ಗೆ ವಾಶ್ ಮಾಡಿ ಹಾಕಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಬೇರೆ ರಂಗೋಲಿ ಹೂವೆಲ್ಲ ಹಾಕಿದೆ ಈ ರಂಗೋಲಿ ಮೇಲಕ್ಕೆ. ನೋಡಿ, ಗಾಳಿ ಬಂದು ಎಲ್ಲ ಹೂವು ಆ ಕಡೆ ಹೋಗಿದೆ. ಅದು ನಿಂಬೆಹಣ್ಣು ದೇವ್ರಿಗೆ ದೃಷ್ಟಿ ತೆಗೆದಿದ್ದು, ಅದು ದೇವ್ರು ಬಿಡೋ ತನಕ ಹಂಗೆ ಇರಬೇಕು. ಯಾರೋ ಆಲ್ರೆಡಿ ಪೂಜೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಫುಲ್ ಬಟ್ಟೆ ವಾಶ್ ಮಾಡಿ ಮೇಲೆ ಹಾಕಿದ್ದೀನಿ. ಇವತ್ತು ನಾನು ಕೆಳಗಡೆ ಹಾಕಿಲ್ಲ, ಮನೆ ಹತ್ರನೇ ಇದ್ದೀನಲ್ಲ. ನೋಡಿ, ಬಿನ್ ಬ್ಯಾಗ್ ವಾಶ್ ಮಾಡಿ ಹಾಕಿದ್ದೀನಿ ನನ್ನ ಮಗಳದು. ತೂಗು ಎಲೆದು ಹಾಸಿಗೆನೂ ವಾಶ್ ಮಾಡಿದ್ದೀನಿ, ಅದನ್ನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದೆ ಮನೆ. ಆಮೇಲೆ ಇನ್ನೊಂದು ನಾನು ನಿನ್ನೆ ಚಿಕ್ಕದು ಪಾತ್ರೆ ತಂದಿನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೊಂದು ಚಿಕ್ಕದು,
ಸ್ವಲ್ಪ ದೊಡ್ಡದು, ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ದೊಡ್ಡದು. ಇದು ಬಂದು ಬರೀ 300 ಫ್ರೆಂಡ್ಸ್. ನೆನ್ನೆ ನಾನು ರೋಡಲ್ಲಿ ಬರ್ತಾಯಿದ್ದೆ, ಚೆನ್ನಾಗಿ ಕಾಣಿಸಿ ಇಷ್ಟ ಆಯಿತು, ತೊಗೊಂಡು ಬಂದೆ. ಅದು ಬಂದು ಬೆಟ್ಟದ ನೆಲ್ಲಿಕಾಯಿ ಫ್ರೆಂಡ್ಸ್, ನೋಡಿದ್ದೀರಾ, 1/4 kg 20 ರೂಪಾಯಿ. ಇದು ಜ್ಯೂಸ್ ಕುಡಿಯೋದು. ನಿಮಗೆ ಜ್ಯೂಸ್ ಜಾರ್ ಇಲ್ಲ ಅಂದರೆ ಚಿಕ್ಕದು ಜಾರ್ ಬರುತ್ತೆ ನೋಡಿ, ನೀವು ತರಕಾರಿ ಸಾಂಬಾರಿಗೆಲ್ಲ ರುಬ್ತಿಲ್ಲ, ಅದರಲ್ಲಿ ಏನಿಲ್ಲ ಫ್ರೆಂಡ್ಸ್, 1 ಕಪ್ ನೀರು ಹಾಕಿ ಇದನ್ನು ಕಟ್ ಮಾಡಿ ಸಣ್ಣದಾಗಿ ಹಾಕಿ ಒಂಚೂರು ನಿಂಬೆ ಹಣ್ಣು ಬಿಟ್ಟು ಮತ್ತು ಇದು ಸ್ವಲ್ಪ ಶುಗರ್, ನಿಮಗೆ ಕಹಿ ಆಗುತ್ತೆ ಅಂದರೆ ಇದು ತುಂಬ ಒಳ್ಳೆಯದಂತೆ. ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ. ಅವರೆಕಾಯಿ ತಂದಿದ್ದೀನಿ ನೋಡಿ ಫ್ರೆಂಡ್ಸ್, ಇನ್ನೂ ಸುಲಿಬೇಕು. ಅವರೆಕಾಯಿ ತಂದಿದ್ದೀನಿ, ಒಬ್ಬಟ್ಟು ಸಾರು ಖಾಲಿ ಆಗುತ್ತಲ್ಲ. ಇದು ಟೋಟಲ್ 5 ಫ್ರೆಂಡ್ಸ್. ಅವ್ರು 500 ಹೇಳಿದ್ರು, ನಾನು 300 ಕೊಟ್ಟಿದ್ದೀನಿ. 300 ರೂಪಾಯಿ ಕೊಟ್ಟು ನೆನ್ನೆ ತೊಗೊಂಡು ಬಂದಿದ್ದೀನಿ ನೋಡಿ. ಅದು ಚೆನ್ನಾಗಿದೆ ಅಲ್ವಾ ನೋಡಿ. ಸುಮ್ಮನೆ ಏನಾದರೂ ಸಾಂಬಾರು ಏನಾದರೂ ಉಳಿದ್ರೆ ಏನಕ್ಕಾದರೂ ಚೆನ್ನಾಗಿರುತ್ತಲ್ಲ. ಆದರೆ ಇದು ಅಂಗಡಿಲೆಲ್ಲ ರೋಡಲ್ಲಿ ತಂದಿದ್ದು. ಆದರೆ ಇದು ನೋಡಿ ಎಷ್ಟು ಚಿಕ್ಕದು, ಲಾಸ್ಟ್ ಸೈಜು. ನೆನ್ನೆ ಬರಬೇಕಾದ್ರೆ ತಗೊಂಡು ಬಂದಿದ್ದೀನಿ 5. ಇವಾಗ ಫ್ರೆಂಡ್ಸ್ ಇದು ಸಾಂಬ್ರಾಣಿ ಅಂಟಿಸ್ಬೇಕು. ಆ ದೀಪಕ್ಕೆ ಎಣ್ಣೆ ಹಾಕಬೇಕು. ಎಡೆ ಏನೇನು ಮಾಡಿದ್ದೀನಿ ಅದನ್ನು ಇಡಬೇಕು. ಬನ್ನಿ ಇಡೋಣ. ಈ ದೇವ್ರಿಗೆಲ್ಲ ನೆನ್ನೆನೇ ಹೂವು ಮಾಡಿಸಿದ್ದೀನಿ. ಇವಾಗ ಏನು ಮಾಡಿಸೋ ಆಗಿಲ್ಲ. ಇದು ಖಾಲಿ ದೇವ್ರ ಮನೆ. ಇವಾಗ ಎಲ್ಲ ಅಲ್ಲಿಟ್ಟಿದ್ದೀನಲ್ಲ. ನನಗೆ ಆನೆನ ಇಡಲಿಲ್ಲ ದೇವ್ರ ಮುಂದಕ್ಕೆ. ಸ್ಕ್ರೀನ್ ನೋಡಿ ಫ್ರೆಂಡ್ಸ್, ನನಗೆ ಗಣೇಶನ ಬಿಡೋಕ್ಕೆ ಇಷ್ಟ ಆಯ್ತಾ ಇಲ್ಲ. ಇವಾಗ ಫ್ರೆಂಡ್ಸ್ ಮೊಸರು ಹಾಕ್ತೀನಿ. ಬನ್ನಿ ಮೊಸರನ್ನ ಮಾಡೋಣ ನೋಡಿ. ಪುಳಿಯೋಗರೆ ಆವಾಗಲೇ ಅದಕ್ಕೆ ಹಾಕಿ. ಇದು ಫ್ರೆಂಡ್ಸ್ ಕೆಂಪಕ್ಕಿ ಅಲ್ವಾ, ಕಲ್ಲರು ಸೇಮ್ ಅದೇ ಥರ ಕಾಣಿಸುತ್ತೆ. ಪುಳಿಯೋಗರೆ ಯಾವ ಥರ ಐತೆ ಅಂತ. ನನಗೆ ಫ್ರೆಂಡ್ಸ್ ನನ್ನ ಮಗಳು ಬಂದು ಗೌರಿ ಹಬ್ಬದ ದಿನವೇ ಹುಟ್ಟಿದ್ದು. ಇವತ್ತು ಅವಳದು ಬರ್ತಡೆ. ಆಮೇಲೆ ಹೋಗಿ ಕೇಕ್ ತಗೊಂಡು ಬರ್ತೀನಿ ಸಿಂಪಲ್ಲಾಗಿ. ವರ್ಷ ಫ್ರೆಂಡ್ಸ್ ಅವರು ಇವರು ಬಂದು ಕೇಕ್ ಕಟ್ ಮಾಡ್ತಾರೆ. ಇವತ್ತು ಶಾಪ ಬಂದೈತಲ್ಲ, ಹಂಗಾಗಿ ರಾತ್ರಿ ಕೇಕ್ ಕಟ್ ಮಾಡೋಣ ಅಂದರೆ ಅವಳು ಬೇಡ, ಇವತ್ತು ನಿನ್ನ ಮನೇಲಿ ಇರ್ತೀಯಲ್ಲ, ಇವತ್ತೇ ಕಟ್ ಮಾಡೋಣ. ಸಿಂಪಲ್ಲಾಗಿ ಒಂದು ಕೇಕ್ ತರ್ತೀನಿ ಫ್ರೆಂಡ್ಸ್. ಅದೇನಾದರೂ ವೀಡಿಯೋ ಅವಳು ಹಾಕು ಅಂದರೆ ನಾನು ವೀಡಿಯೋ ಹಾಕ್ತೀನಿ. ಅವಳು ಹುಟ್ಟಿದ್ದು ನನಗೆ ಗೌರಿ ಹಬ್ಬದಿದ್ದಾನೆ ಫ್ರೆಂಡ್. ಮನೆಯಲ್ಲೇ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ಫಸ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೆ ಫಸ್ಟ್ ಮಗನಿಗೆ. ಅಂದರೆ ಅವಾಗ ನಮ್ಗೆ ಅಷ್ಟು ಅನುಕೂಲ ಇರಲಿಲ್ಲ ಬಿಡಿ, ಈ ಕೇಕ್ ಕಟ್ ಮಾಡೋದು ಇದೆಲ್ಲ ಇರಲಿಲ್ಲ. ಇವಾಗ ಸ್ವಲ್ಪ ಅವ್ರು ದೊಡ್ಡವ್ರು ಆದಮೇಲೆ ನಾವು ಇದೆಲ್ಲ ಮಾಡ್ತಾಯಿರೋದು. ಅವಾಗ ಬರೀ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತಾಯಿತ್ತು. ನನಗೆ ಗೌರಿ ಹಬ್ಬ ವಿಶೇಷ. ಅವಳು ಯಾವಾಗಾದರೂ ಒಂದೊಂದ್ಸರಿ ಊರಿಗೆ ಹೋಗ್ತಿಲ್ಲ. ಇವಾಗ ಇಲ್ಲೇ ಗೌರಿ ಹಬ್ಬದಲ್ಲಿ ನಾನು ಇವಾಗ ಎಲ್ಲೂ ಕಳಿಸಲ್ಲ. ಈಗ ಅವರೆಲ್ಲ ಉದ್ದ ಆದಮೇಲೆ ಕೇಕ್ ಕಟ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಆವಾಗೆಲ್ಲ ಏನಿಲ್ಲ, ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದು ಫ್ರೆಂಡ್ಸ್. ಇವಾಗ ನಾನು ದೇವ್ರಿಗೆ ಏನೇನು ಎಡೆ ಮಾಡ್ತೀನಿ ಅದನ್ನು ಅರೇಂಜ್ ಮಾಡ್ತೀನಿ ನೋಡಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗೆ ನಂದು ಪೂಜೆ ಮುಗೀತು. ಕಾಯಿ ಇವಾಗ ಹೊಡೆದಿದ್ದೀನಿ ನೋಡಿ, ದೀಪ ಎಲ್ಲ ಅಂಟಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಎಡೆಗೆ ನಾನು ಏನೇನು ಮಾಡಿದ್ದೀನಿ ನಿಮಗೆ ಯಾವಾಗೇ ತೋರಿಸಿದ್ನಲ್ಲ. ಪುಳಿಯೋಗರೆ, ಮೊಸರನ್ನ, ಕೋಸಂಬರಿ. ಇವತ್ತು ಗಣೇಶನಿಗೆ ಇಷ್ಟು ಇಟ್ಟಿದ್ದೀನಿ ನೋಡಿ. ಪೂಜೆ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನ ಹೆಸರು ಕಡುಬು ಮಾಡ್ತೀವಿ. ಹೆಸರು ಕಡುಬು ಆಚೆಲ್ಲ ಆಯಿತು ನೋಡಿ. ನಾನು ತುಳಸಿ ಕಟ್ಟೆಗೆಲ್ಲ ಸಾಯಂಕಾಲ ದೀಪ ಅಂಟಿಸೋಣ ಅಂತ ಇವಾಗ ಕರ್ಪೂರ ಮಾತ್ರ ದೀಪ ಹಾಕ್ಲಿ. ಆಯಿತು ಫ್ರೆಂಡ್ಸ್. ಇವಾಗ ಟೈಮ್ ಬಂದು 10:25. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ. ಮಾಮೂಲಿ ಡೈಲಿ ಮಾಡ್ತೀನಿ, ಆದರೆ ಗಣೇಶನ ಇಟ್ಟಾಗ ಏನು ಮೈಲಿಗೆ ಆಗಬಾರ್ದಲ್ಲ ನೋಡಿ ಫ್ರೆಂಡ್ಸ್. ದಪ್ಪಕ್ಕಿನೇ ಮಾಡಿದೆ, ಅದೇ ರೆಡ್ ಬರುತ್ತಲ್ಲ ಕೆಂಪಕ್ಕಿ. ಇವತ್ತಿನ ಪೂಜೆ ಇಷ್ಟ ಆಯಿತು. ಮಧ್ಯಾಹ್ನ ಬಂದು ಕಡುಬು ಮಾಡ್ತೀನಿ ಸಾಯಂಕಾಲ. ಇಲ್ಲಾಂದರೆ ಸಾಯಂಕಾಲ ಹೆಂಗೂ ಬಿಡಬೇಕಲ್ಲ, ಆವಾಗ ಕಡುಬು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಮತ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಯೂಟ್ಯೂಬಲ್ಲಿ ಸವಿತಾ ಅಂತ ಇರಲ್ಲ, ಅವ್ರಿಗೆ 2 ಕಾಲು ಸ್ವಲ್ಪ ಅವ್ರಿಗೆ ಓಡಾಡೋಕ್ಕಾಗಲ್ಲ ಪಾಪ. ಅವ್ರು ಅಳ್ತಾಯಿದ್ರು. ಅವ್ರಿಗೆ ಯಾರು ಈಗ ಬಾಗ್ನ ಏನೋ ಕೊಟ್ಟಿಲ್ಲ ಅಂತ ಪಾಪ. ಅವ್ರಿಗೆ ಕಾಲಿಲ್ಲ ಅಂದ್ರೂ ಎಲ್ಲನೂ ಲಾಗ್ ಮಾಡ್ತಾರೆ. ಅವ್ರಿಗೆ ಫಸ್ಟ್ನೇ ಪೇಮೆಂಟ್ ಬಂದೈತೆ. ಸವಿತಾ ಅವರೇ ಅಳ್ಬೇಡಿ ಕಣ್ರಿ, ನಮಗೆ ನಿಮ್ಮ ಅಡ್ರೆಸ್ ಗೊತ್ತಿಲ್ಲ. ಅಕಸ್ಮಾತ್ ನಿಮ್ಮದು ಅಡ್ರೆಸ್ ಏನಾದರೂ ಇದ್ದರೆ ಹಾಕಿ, ಅವಾಗ ನಾವು ಬಂದು ನಿಮ್ಮನ್ನು ನೋಡ್ಕೊಂಡು ಬರ್ತೀನಿ. ನಾನು ಎಲ್ಲ ನಿಮ್ಮ ವೀಡಿಯೋನೂ ನೋಡ್ತೀನಿ, ಎಲ್ಲದಕ್ಕೂ ನಾನು ನಿಮಗೆ ಲೈಕ್ ಕೊಡ್ತೀನಿ ಮತ್ತು ಸಬ್ಸ್ಕ್ರೈಬರು ಆಗಿದ್ದೀನಿ. ಅವರು ನಂದಿನಿ ಅಮ್ಮ ಮತ್ತು ದೀಪ ಮತ್ತು ಚೈತ್ರ ಎಲ್ಲರದ್ದು ಸ್ವಲ್ಪ ಹೆಸರು ಮರ್ತ್ಕೊಂಡಿದ್ದೀನಿ, ಬೇಜಾರು ಮಾಡಬೇಡಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅವರು ಸವಿತಾ ಅವರೇ ಅಳ್ಬೇಡಿ ಕಣ್ರಿ, ಏನು ಯಾರು ಅಳೋದ್ರಿಂದ ಕಣ್ಣೀರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗೋಲ್ಲ. ನಾವು ಎಷ್ಟೇ ಕಣ್ಣೀರು ಹಾಕಿದ್ರೂ ನಮಗೆ ತಲೆನೋವು ಮತ್ತು ನಮಗೆ ಇನ್ನೂ ಚಿಂತೆ ಜಾಸ್ತಿ ಆಗುತ್ತೆ. ಕಣ್ಣೀರಲ್ಲಿ ಯಾವುದು ಪ್ರಾಬ್ಲಮ್ಮು ಸಾಲ್ವ್ ಆಗೋಲ್ಲ. ಅಳ್ಬೇಡಿ, ಯಾರಿಗೆ ಯಾರು ಇಲ್ಲ ನೋಡಿ. ನಾವು ಬರೋವಾಗಲೂ ಒಬ್ಬರೇ ಬರ್ತೀವಿ, ಹೋಗೋವಾಗಲೂ ಒಬ್ಬರೇ ಹೋಗ್ತೀವಿ. ದಯವಿಟ್ಟು ಪಾಪ ನೀವು ಅಳ್ಬೇಡಿ. ಯಾಕಂದರೆ ನೀವು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಲಾಗೆಲ್ಲ ಮಾಡ್ತೀರಿ ಪಾಪ, ನಾನು ನೋಡಿದ್ದೀನಿ. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ.
ಓಕೆ ಫ್ರೆಂಡ್ಸ್ ಬಾಯ್. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.